ನಮಸ್ಕಾರ. ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ಹೌದು, ಇದು ಕೇವಲ ಒಣಗಿದ ಭೂಮಿಯಲ್ಲ, ರೈತನ ಒಡೆದ ಹೃದಯ. ಮಳೆರಾಯನ ಮುನಿಸಿಗೆ ಅನ್ನದಾತ ಕಂಗಾಲಾಗಿದ್ದಾನೆ. ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತರಿಗೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಕುಡಿಯುವ ನೀರಿಗೂ ತಾತ್ಪರ್ಯ ಶುರುವಾಗಿದೆ. ಇತ್ತ ಸಾಲದ ಸುಳಿಗೆ ಸಿಲುಕಿದ ರೈತರು ದಿಕ್ಕು ತೋಚದೆ ಆಕಾಶದ ಕಡೆ ಮುಖ ಮಾಡಿ ಕಣ್ಣೀರು ಸುರಿಸುತ್ತಿದ್ದಾರೆ. ರೈತರೇ, ಇತ್ತೀಚಿನ ಮಳೆ ಮತ್ತು ಹವಾಮಾನ ವೈಪರೀತ್ಯದಿಂದ ನಿಮ್ಮ ಬೆಳೆ ನಷ್ಟ ಆದರೆ ಕೈಯಲ್ಲಿರೋ ಹಣ ಕಳ್ಕೋಬೇಡಿ. ಕರ್ನಾಟಕ ಸರ್ಕಾರ 2026ರ ಮುಂಗಾರು ಹಂಗಾಮಿನ ಬೆಳೆ ವಿಮೆಗೆ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಅರ್ಜಿ ಸಲ್ಲಿಸೋಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಹೌದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಭತ್ತ, ರಾಗಿ, ಮುಸುಕಿನ ಜೋಳ, ತೊಗರಿ, ಹತ್ತಿ, ಈರುಳ್ಳಿ ಮತ್ತು ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳಿಗೆ ವಿಮೆ ಮಾಡಿಸಲು ಅವಕಾಶ ನೀಡಲಾಗಿದೆ. ಈ ಬಾರಿ ನೀವು ಬೆಳೆ ವಿಮೆ ಮಾಡಿಸಬೇಕಾದರೆ ನಿಮ್ಮ ಬಳಿ ಫ್ರೂಟ್ಸ್ ಐಡಿ ಇರುವುದು ಕಡ್ಡಾಯ. ರೈತ ಬಾಂಧವರಿಗೆ ನೆನಪಿಡಬೇಕಾದ ವಿಷಯ ಏನಪ್ಪಾ ಅಂತಂದರೆ, ಜಿಲ್ಲಾವಾರು ಮತ್ತು ಬೆಳೆವಾರು ಜುಲೈ 31 ಹಾಗೂ ಆಗಸ್ಟ್ 14 ಕೊನೆಯ ದಿನಾಂಕಗಳಾಗಿವೆ. ಕೊನೆಯ ದಿನಗಳವರೆಗೂ ಕಾಯಬೇಡಿ. ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 CSC ಕೇಂದ್ರ ಅಥವಾ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ. ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು: ಆಧಾರ್ ಕಾರ್ಡ್, ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್, ಜಮೀನಿನ ಪಹಣಿ ಮತ್ತು ಫ್ರೂಟ್ಸ್ ಐಡಿ ಸಂಖ್ಯೆ. ಒಂದು ವೇಳೆ ನೀವು ಈಗಾಗಲೇ ವಿಮೆ ಮಾಡಿಸಿದ್ದರೆ ನಿಮ್ಮ ಮೊಬೈಲ್ನಲ್ಲೇ ಕರ್ನಾಟಕ ಸರ್ಕಾರದ ಸಂರಕ್ಷಣೆ ಪೋರ್ಟಲ್ ವೆಬ್ಸೈಟ್ಗೆ ಹೋಗಿ 2026-27 ಮತ್ತು ಹಂಗಾಮ ಖರೀಫ್ ಆಯ್ಕೆ ಮಾಡಿ ನಿಮ್ಮ ಬೆಳೆ ವಿಮೆ ಸ್ಟೇಟಸ್ ಅನ್ನು ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು. ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಮೊದಲಿಗೆ ಗೂಗಲ್ ಓಪನ್ ಮಾಡಿ samrakshane.karnataka.gov.in ಅಂತ ಸರ್ಚ್ ಮಾಡಿ ಓಪನ್ ಮಾಡಬೇಕು. ನಂತರ ಈ ಮುಖಪುಟದಲ್ಲಿ 2026-2027 ಹಾಗೆ ಇರಲಿ ಮತ್ತು ಋತು ಆಯ್ಕೆಯನ್ನು ಖಾರಿಫ್ ಎಂದು ಆಯ್ಕೆ ಮಾಡಿ ಗೋ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ಈ ಪೇಜಲ್ಲಿ ನೀವು ಅರ್ಜಿ ಸಲ್ಲಿಸಿರುವ ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಮಾಡಬಹುದು. ಇಲ್ಲವಾದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕೂಡ ಸರ್ಚ್ ಮಾಡಬಹುದು. ಅದು ಹೀಗೆ ಇಲ್ಲಿ ಕಾಣುತ್ತಿರುವ ಕಾಲಮಿನಲ್ಲಿ ಮೊಬೈಲ್ ನಂಬರ್ ಹಾಕಿ ಮತ್ತು ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಗೋ ಎಂದು ಕೊಟ್ಟರೆ ನಿಮ್ಮ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ಮಾಹಿತಿ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗೂ ತಲುಪಬೇಕು. ತಡ ಮಾಡದೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಹಾಗೂ ಇತರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಿ. ಇನ್ನಷ್ಟು ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.